ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು, ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ವೃಶ್ಚಿಕ ರಾಶಿಯವರ ಲೈಫ್ ಟೈಮ್ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಮನಸ್ಸಿನ ಭಾವನೆಗಳ ಏರಿಳಿತ ಹಾಗೂ ಮನಸ್ಸಿನ ದುಃಖವನ್ನು ಹೇಗೆ ನಿಯಂತ್ರಿಸಬೇಕು, ಯಾವ ಜ್ಯೋತಿಷ್ಯದ ಉಪಾಯಗಳನ್ನು ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಆನಂದವಾಗಿಟ್ಟುಕೊಳ್ಳಬಹುದು ಎಂದು ತಿಳಿಸಿಕೊಡಲಿದ್ದೇನೆ. ರಾಶಿ ಚಕ್ರದಲ್ಲಿ ವೃಶ್ಚಿಕ ರಾಶಿ ಅಷ್ಟಮ ರಾಶಿ ಹಾಗೂ ಜಲತತ್ವ ರಾಶಿಯಾಗಿದೆ. ಜಲತತ್ವ ರಾಶಿಯಾಗಿದ್ದರೂ ತುಂಬ ಸ್ಟೇಬಲ್ ಆದಂತಹ ರಾಶಿ, ಯಾಕಂದರೆ ಇದು ಸ್ಥಿರವಾದ ರಾಶಿ. ನೀವು ವೃಶ್ಚಿಕ ರಾಶಿಯಲ್ಲಿ ಜನಿಸಿದಾಗ ಜನರು ಹಾಗೂ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಹೇಗೆ ಪ್ರಿಡಿಕ್ಷನ್ ಮಾಡಿದ್ದರು ಎಂದು ನೋಡೋಣ. ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚವಾಗಿರುವುದರಿಂದ, ಚಂದ್ರ ಎಂದರೆ ನಿಮ್ಮ ಮನಸ್ಸು ಹಾಗೂ ನಿಮ್ಮ ತಾಯಿ. ನಿಮ್ಮ ತಾಯಿಯೂ ಸಹ ತುಂಬ ಎಮೋಷ್ನಲ್ ಆಗಿರುತ್ತಾರೆ. ನಿಮ್ಮ ತಾಯಿಯ ಮನಸ್ಸು ಬಹಳ ಚಂಚಲ ಹಾಗೂ ನಿಮ್ಮ ಮನಸ್ಸು ಸಹ ಅಷ್ಟೇ ಚಂಚಲವಾಗಿರುತ್ತದೆ. ನೀವು ಚಿಕ್ಕ ಮಗುವಾಗಿದ್ದಾಗ ನಿಮ್ಮನ್ನು ಎತ್ತಿ ಮಡಿಲಿನಲ್ಲಿ ಇಟ್ಟುಕೊಂಡವರ ಮನಸ್ಸು ಬಹಳ ಹಗುರವಾಗುತ್ತದೆ. ನೀವು ಚಿಕ್ಕ ಮಗುವಾಗಿದ್ದಾಗಲೇ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ. ನೀವು ಹೋದ ಕಡೆ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ. ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೆದವರು ಹೇಳುತ್ತಾರೆ, ಈ ಮಗು ನಾಯಕನಾಗುತ್ತಾನೆ, ಯಾರ ಅಧೀನದಲ್ಲಿಯೂ ಇರುವುದಿಲ್ಲ, ಸ್ವತಂತ್ರವಾಗಿ ಜೀವಿಸುವ ನಾಯಕನಾಗುತ್ತಾನೆ, ತುಂಬ ಧೈರ್ಯಶಾಲಿಯಾಗುತ್ತಾನೆ ಈ ಮಗು ಎಂದು ಹೇಳುತ್ತಾರೆ. ನೀವು ಮಗುವಾಗಿದ್ದಾಗಲೇ ನಿಮ್ಮ ಮುಖದಲ್ಲಿ ಒಂದು ಗತ್ತು ಗಾಂಭೀರ್ಯ ಕಾಣಿಸುತ್ತದೆ. ಏಕೆಂದರೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹ ಎಂದರೆ ಶಕ್ತಿ, ಸಾಹಸಕ್ಕೆ ಪ್ರತೀಕವಾದಂತಹ ಗ್ರಹ, ಸಮಯ ಪ್ರಜ್ಞೆ, ಶಿಸ್ತಿನ ಗ್ರಹ. ಈ ಗುಣಗಳೆಲ್ಲ ವೃಶ್ಚಿಕ ರಾಶಿಯವರಲ್ಲಿಯೂ ಕಾಣಬಹುದು. ನೀವು ಬಹಳ ಎಮೋಷ್ನಲ್, ಕೇರಿಂಗ್ ನೇಚರ್ ಉಳ್ಳವರು. ನೀವು ಹುಟ್ಟಿದ ನಂತರ ನಿಮ್ಮ ತಂದೆ ತಾಯಿ 3 ಅಥವಾ 4 ವರ್ಷದ ನಂತರ ಒಂದು ಪ್ರಾಪರ್ಟಿಯನ್ನು, ಮನೆಯನ್ನು ಪರ್ಚೇಸ್ ಮಾಡಿರುತ್ತಾರೆ ಅಥವಾ ಜಮೀನನ್ನು ಖರೀದಿ ಮಾಡಿರುತ್ತಾರೆ. ನೀವು ಚಿಕ್ಕ ಮಗುವಾಗಿದ್ದಾಗಲೇ ಚಿಕ್ಕ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವ ತುಂಬ ಸೆಂಟಿಮೆಂಟಲ್ ವ್ಯಕ್ತಿಗಳು, ಅಂತರ್ಮುಖಿಗಳಾಗಿರುತ್ತೀರಾ. ನೀವು ಶಾಲೆಗೆ ಸೇರಿಕೊಂಡಾಗ ಸ್ಟಾರ್ಟಿಂಗಲ್ಲಿ ಯಾರ ಜೊತೆನೂ ಅಷ್ಟೊಂದು ಬೆರೆಯುವುದಿಲ್ಲ, ಅಷ್ಟು ಬೇಗ ಓಪನ್ ಅಪ್ ಆಗುವುದಿಲ್ಲ. ಕಾಲ ಕಳೆದಂತೆ ಸ್ನೇಹಿತರ ಜೊತೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳುತ್ತೀರಾ. ತನ್ನ ಮನಸ್ಸಿನ ಮಾತನ್ನು ಯಾರ ಬಳಿಯೂ ಶೇರ್ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ನಿಧಾನವಾಗಿ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತೀರಾ. ತುಂಬ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ನಿಮ್ಮದು. ಒಂದು ಸಲ ನಿಮ್ಮ ಜೊತೆ ಸ್ನೇಹ ಬೆಳೆಸಿದರೆ ಅವರು ನಿಮ್ಮ ಜೊತೆ ತುಂಬ ಡೀಪಾಗಿ ಕನೆಕ್ಟ್ ಆಗುತ್ತಾರೆ. ನೀವು ಸ್ನೇಹದಲ್ಲಿಯೂ ಬಹಳ ಎಮೋಷ್ನಲ್ ಆಗಿ ಇರುತ್ತೀರಾ. ವೃಶ್ಚಿಕ ರಾಶಿಯವರ ಪ್ರೀತಿಯ ವಿಚಾರದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ. ನಿಮ್ಮ ಜೊತೆ ಪ್ರೀತಿಸುವವರು ಬಹಳ ಜ್ಞಾನವಂತರಾಗಿರುತ್ತಾರೆ, ಜ್ಞಾನವನ್ನು ಹಂಚುವವರು. ಆದರೆ ವೃಶ್ಚಿಕ ರಾಶಿಯವರು ಪ್ರೀತಿ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದಂತಹ ದೊಡ್ಡ ಬದಲಾವಣೆಯಾಗುತ್ತದೆ. ಭಾವನಾತ್ಮಕವಾಗಿ ಪ್ರೀತಿ ಮಾಡುತ್ತೀರಾ. ಆ ಪ್ರೀತಿಯಿಂದಲೇ ದುಃಖವನ್ನು ಅನುಭವಿಸುತ್ತೀರಾ. ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸದ ಬಗ್ಗೆ ನೋಡುವುದಾದರೆ, ನಿಮ್ಮ ಪಂಚಮಾಧಿಪತಿ ಗುರುಗ್ರಹವಾಗಿರುವುದರಿಂದ ನೀವು ಬಹಳ ಜ್ಞಾನವಂತ, ಬುದ್ಧಿವಂತರಾಗಿದ್ದು, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಗುರುಗ್ರಹ ಮಿತ್ರರಾಶಿ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ನೀವು ಎಷ್ಟೇ ಕ್ಲಿಷ್ಟಕರವಾದಂತಹ ವಿಷಯಗಳನ್ನಾದರೂ ಬಹಳ ಈಸಿಯಾಗಿ ಕಲಿತುಕೊಳ್ಳುತ್ತೀರಾ. ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತದೆ. ಇನ್ಬಿಲ್ಟ್ ಆಗಿ ಜ್ಞಾನವಂತರಾಗಿರುತ್ತೀರಾ. ವೃಶ್ಚಿಕ ರಾಶಿಯವರಲ್ಲಿ ಅಹಂಕಾರ, ಆಟಿಟ್ಯೂಡ್, ಈಗೋ, ಕೋಪ ಇರುವುದಿಲ್ಲ. ಆದರೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಗಳೇನಾದರೂ ಆಟಿಟ್ಯೂಡ್ ತೋರಿಸಿದರೆ, ಅಹಂಕಾರದಿಂದ ಮಾತನಾಡಿಸಿದರೆ, ಇವರ ಒಳಗೆ ಇರುವಂತಹ ಅಹಂ ಜಾಗೃತವಾಗುತ್ತದೆ. ಎದುರುಗಡೆಯವರು ಪ್ರೀತಿ ಸ್ನೇಹದಿಂದ ಮಾತನಾಡಿಸಿದರೆ ಅಷ್ಟೇ ಪ್ರೀತಿ ಸ್ನೇಹ ವಿಶ್ವಾಸವನ್ನು ತೋರಿಸುತ್ತೀರಾ. ಅವರೇನಾದರೂ ಅಹಂಕಾರ, ಕೋಪದಿಂದ ಮಾತನಾಡಿಸಿದರೆ ಇವರು ಅದೇ ರೀತಿ ಉತ್ತರ ಕೊಡಲು ಹೆದರುವುದಿಲ್ಲ. ಆದರೆ ವೃಶ್ಚಿಕ ರಾಶಿಯವರು ಪ್ರತಿಯೊಂದು ವಿಚಾರದಲ್ಲಿಯೂ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತಾರೆ. ವಿದ್ಯಾಭ್ಯಾಸ, ಸಂಗೀತ, ನೃತ್ಯ, ತಂದೆ ತಾಯಿಯ ವಿಚಾರವೇ ಆಗಲಿ, ಸ್ನೇಹದ ವಿಚಾರ, ಪ್ರೀತಿ ಯಾವುದೇ ಆದರೂ
ಅಲ್ಲೊಂದು ಎಮೋಷ್ನಲ್ ಕನೆಕ್ಷನ್ ಇದ್ದೇ ಇರುತ್ತದೆ. ಭಾವನೆಗಳ ಸಾಗರ ನಿಮ್ಮ ಮನಸ್ಸು. ನಿಮ್ಮ ಭಾವನೆಗಳ ಜೊತೆ ಕನೆಕ್ಟ್ ಆಗಲು ಅದೃಷ್ಟ ಮಾಡಿರಬೇಕು. ತನ್ನ ಲೈಫಲ್ಲಿ ಎಲ್ಲರಿಗೂ ಚಾನ್ಸನ್ನು ಕೊಡುವುದಿಲ್ಲ. ಬಹಳ ಚೂಸಿಯಾಗಿರುತ್ತೀರಾ. ವೃಶ್ಚಿಕ ರಾಶಿಯ ಸಪ್ತಮಾಧಿಪತಿ ಶುಕ್ರ ಗ್ರಹ. ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಬ್ಯೂಟಿಫುಲ್, ಅಟ್ರಾಕ್ಟಿವ್, ಟ್ಯಾಲೆಂಟೆಡ್ ಆಗಿರುತ್ತಾರೆ. ನಿಮ್ಮ ಜೀವನ ಸಂಗಾತಿ ಕಲಾತ್ಮಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ಸೌಂದರ್ಯ ಪ್ರಜ್ಞೆ ಉಳ್ಳವರಾಗಿರುತ್ತಾರೆ. ಚಿಕ್ಕ ಪುಟ್ಟ ಮಾತುಗಳಿಗೆ ಜಗಳವಾಡಿದರೂ ಅಷ್ಟೇ ಬೇಗ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತೀರಾ. ನಿಮ್ಮ ದಶಮಾಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ನೀವು ಎಲ್ಲೇ ಜಾಬ್ ಮಾಡಿದರೂ ಎದುರುಗಡೆ ಇರುವಂತಹ ವ್ಯಕ್ತಿ ನಿಮ್ಮನ್ನು ಡಾಮಿನೇಟ್ ಮಾಡಲು ಸಾಧ್ಯನೇ ಇಲ್ಲ. ನೀವು ಮಾಡುವಂತಹ ಕೆಲಸ ಬಹಳ ನೀಟ್ ಆ್ಯಂಡ್ ಪರ್ಫೆಕ್ಟ್ ಆಗಿರುತ್ತದೆ. ನೀವು ಮಾಡಿರುವ ಕೆಲಸದಲ್ಲಿ ಯಾರೂ ಕೂಡ ಬೆರಳು ತೋರಿಸಿ ಮಾತನಾಡುವುದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಕೆಲಸವನ್ನು ಮಾಡಿ ಮುಗಿಸುತ್ತೀರಾ. ನಿಮ್ಮ ಕೆಲಸದಲ್ಲಿ ಬಹಳ ಫ್ರೀಡಮ್ ಇರಬೇಕು. ಯಾರಾದರೂ ನಿಮ್ಮ ಕೆಲಸದಲ್ಲಿ ಒತ್ತಡ ಹೇರಿದರೆ ಹಾಗೆ ಮಾಡು ಹೀಗೆ ಮಾಡು ಅಂತ ಆರ್ಡರ್ ಮಾಡಿದರೆ ನೀವು ಆ ಕೆಲಸವನ್ನು ಬಿಟ್ಟು ಹೋಗಲು ಒಂದು ಕ್ಷಣವೂ ಯೋಚನೆ ಮಾಡೋದಿಲ್ಲ. ಬಹಳ ಸ್ವಾಭಿಮಾನಿಗಳಾಗಿರುತ್ತೀರಾ. ನಿಮಗೆ 23 ವರ್ಷಗಳು ತುಂಬಿದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ತುಂಬ ಸ್ಟೇಬಲ್ ಆಗಿರುತ್ತೀರಾ. ಲೈಫಲ್ಲಿ ಸೆಟಲ್ ಆಗುತ್ತೀರಾ. ಟೆಕ್ನಿಕಲ್ ಲೈನ್, ಕಂಪ್ಯೂಟರ್ ರಿಲೇಟೆಡ್ ಜಾಬ್, ಆನ್ಲೈನ್ ಜಾಬ್, ಪೊಲೀಸ್, ಮಿಲಿಟ್ರಿ, ಆರ್ಮಿ ಇಲಾಖೆಗಳಲ್ಲಿ ಜಾಬ್ ಮಾಡುತ್ತೀರಾ. ವೃಶ್ಚಿಕ ರಾಶಿಯವರು ವಯಸ್ಸಾದರೂ ಯಾರ ಹಂಗಿನಲ್ಲಿಯೂ ಬದುಕಲು ಇಷ್ಟಪಡುವುದಿಲ್ಲ. ಸ್ಥಿರ ರಾಶಿಯಾಗಿರುವುದರಿಂದ ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯ ಮಾಡುತ್ತೀರಾ. ಪ್ರಾರಂಭಿಕ ದಿನಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತೀರಾ. ಆದರೆ 35 ವರ್ಷಗಳ ನಂತರ ಹಣವನ್ನು ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಲು ಪ್ರಾರಂಭ ಮಾಡ್ತೀರಾ. ವೃಶ್ಚಿಕ ರಾಶಿಯವರು ಅನಾವಶ್ಯಕವಾಗಿ ಓವರ್ ಥಿಂಕ್ ಮಾಡುವುದನ್ನು ಬಿಡಲೇಬೇಕು. ನೀವು ಎಮೋಷ್ನಲ್ ಇಂಬ್ಯಾಲೆನ್ಸ್ ಆದಾಗ, ನಿಮ್ಮ ಮನಸ್ಸಿಗೆ ಬೇಸರ, ಕಸಿವಿಸಿಯಾದಾಗ ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ 10 ನಿಮಿಷಗಳ ಕಾಲ ಕುಳಿತುಕೊಂಡು ಮೂನ್ ಮೆಡಿಟೇಷನನ್ನು ಮಾಡಿ. ಪ್ರತಿ ಸೋಮವಾರ ಶಿವನಿಗೆ ಅರ್ಧ ಲೀಟರ್ ಹಾಲನ್ನು ಕೊಟ್ಟು 21 ಬಾರಿ ಓಂ ನಮಃ ಶಿವಾಯ ಈ ಬೀಜ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸಿನ ಭಯ, ಆತಂಕ, ದುಗುಡ ಎಲ್ಲವೂ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.